ನಮಸ್ಕಾರ ವೀಕ್ಷಕರೇ, ಶ್ರೀ ಕ್ಷೇತ್ರ ಸಿಗಂದೂರು ಜೋಡೇಶ್ವರಿ ಜ್ಯೋತಿಷ್ಯಾಲಯ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪಂಡಿತ್ ದುರ್ಗಾಪ್ರಸಾದ್. ವೀಕ್ಷಕರೇ, ಇವತ್ತಿನ ದಿನ ನೀವು ಯಾರಾದರೂ ಸ್ತ್ರೀಯನ್ನು ಇಷ್ಟಪಟ್ಟಿದ್ರೆ ಅಥವಾ ಗಂಡ ಅಥವಾ ಹೆಂಡತಿಯಲ್ಲಿ ಜಗಳ ಆಗಿ ಸ್ತ್ರೀ ಅಥವಾ ಮನೆ ಬಿಟ್ಟು ಹೋಗಿದ್ದರೆ ವೀಕ್ಷಕರೇ, ಸ್ತ್ರೀಯನ್ನು ಹೇಗೆ ಸುಲಭ ರೀತಿಯಲ್ಲಿ ವಶೀಕರಣ ಮಾಡ್ಕೋಬಹುದು, ನಿಮ್ಮನ್ನು ಬಿಟ್ಟು ಹೋಗದ ರೀತಿಯಾಗಿ ಅಥವಾ ಪ್ರೀತಿಸಿ ಮೋಸ ಮಾಡಿ ಹೋಗ್ತಾ ಇದ್ದಾರೆ, ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ವೀಕ್ಷಕರೇ, ಇವತ್ತಿನ ದಿನ ಒಂದು ವಿದ್ಯೆಯನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ಈ ವಿಧಾನವನ್ನು ಮಾಡಿ ವೀಕ್ಷಕರೇ, ಆ ಸ್ತ್ರೀಯರಾಗಿರಬಹುದು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ, ಸದಾಕಾಲ ನಿಮ್ಮ ಜೊತೆ ಇರ್ತಾರೆ ವೀಕ್ಷಕರೇ. ಏನು ಮಾಡಬೇಕು ವೀಕ್ಷಕರೇ, ಒಂದು ತೆಂಗಿನಕಾಯಿಯನ್ನು ತಗೊಳ್ಳಿ. ತೆಂಗಿನಕಾಯಿಯ ವೀಕ್ಷಕರೇ ಹೇಗಿರಬೇಕು ಅಂದರೆ, ಇಲ್ಲಿ ಸಾಕ್ಷಾತ್ 3 ಕಣ್ಣು ಅಂತಾರೆ, ಈಶ್ವರನ 3 ಕಣ್ಣು ಅಂತಾರೆ. ಆ 3 ಕಣ್ಣು ಭಾಗ ಯಾವುದೇ ಕಾರಣಕ್ಕೂ ಕಾಣ್ತಾ ಇರ್ಬೋದು ವೀಕ್ಷಕರೇ. ನಂತರದಲ್ಲಿ ವೀಕ್ಷಕರೇ, ಮಧ್ಯಭಾಗದಲ್ಲಿ ಈ ಅರಿಶಿಣವನ್ನು ಹಚ್ಚಿ ಈ ರೀತಿ ನೀರಿನ ಸಹಾಯದಿಂದ ಒಂದು ಅರಿಶಿಣವನ್ನು ಹಚ್ಚಿ ಈ ರೀತಿ ವೀಕ್ಷಕರೇ, ಅರಿಶಿಣವನ್ನು ಹಚ್ಚಿದ ನಂತರ ವೀಕ್ಷಕರೇ, ಮಧ್ಯಭಾಗದಲ್ಲಿ ಒಂದು ಕುಂಕುಮವನ್ನು ಇಡಿ, ಕೆಂಪು ಕುಂಕುಮದ ಬಟ್ಟನ್ನು ಇಡಿ ಈ ರೀತಿ. ನಂತರದಲ್ಲಿ ವೀಕ್ಷಕರೇ, ನೀವು ಇಷ್ಟಪಡದಂತಹ ಸ್ತ್ರೀ ಆಗಿರ್ಬೋದು, ಸ್ತ್ರೀ ಬಳಕೆ ಮಾಡಿದಂಥ ಬಳೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಸಾಧಾರಣ ಬಳೆ ಆದರೂ ಪರವಾಗಿಲ್ಲ ವೀಕ್ಷಕರೇ, ತೆಂಗಿನಕಾಯಿಗೆ ಈ ರೀತಿಯಲ್ಲಿ ಕಟ್ಟಬೇಕಾಗುತ್ತೆ ವೀಕ್ಷಕರೇ. ಈ ರೀತಿ ತೆಂಗಿನಕಾಯಿಗೆ ಕಟ್ಟಬೇಕಾಗುತ್ತೆ. ಹೀಗೆ ವೀಕ್ಷಕರೇ, ತೆಂಗಿನಕಾಯಿಗೆ ಈ ರೀತಿಯಲ್ಲಿ ಕಟ್ಟಿ ವೀಕ್ಷಕರೇ, ಅಶ್ವತ್ಥ ಮರ ಅಥವಾ ಅರಳಿ ಮರ ಅಂತಾರೆ ವೀಕ್ಷಕರೇ, ಅಶ್ವತ್ಥ ಮರ ಅಥವಾ ಅರಳಿ ಮರ ಅಂತಾರೆ. ಆ ಮರದ ಬಳಿ ಇಟ್ಟು ಬರಬೇಕಾಗುತ್ತೆ ವೀಕ್ಷಕರೇ. ಇಡುವಂಥ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟಂಥ ಸ್ತ್ರೀಯರ 9 ಬಾರಿ ಹೆಸರನ್ನು ಹೇಳಬೇಕಾಗುತ್ತೆ. ಇಟ್ಟು ಬರುವಂಥ ಸಂದರ್ಭದಲ್ಲಿ ನೀವು ಇಷ್ಟಪಡುವಂಥ ಸ್ತ್ರೀ ಹೆಸರನ್ನು 9 ಬಾರಿ ಮರದ ಬಳಿ ಹೇಳಬೇಕಾಗುತ್ತೆ. ನಂತರ ವೀಕ್ಷಕರೇ, ಈ ವಿಧಾನವನ್ನು ಮಾಡುವ ಸಂದರ್ಭದಲ್ಲಿ ಮುಖ್ಯವಾಗಿ ಮನೋಬಲ ಅನ್ನೋದು ತುಂಬ ದೃಢವಾಗಿರಬೇಕು. ಮನೋಬಲ ಅಂದರೆ ವೀಕ್ಷಕರೇ, ನೀವು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸ್ತ್ರೀಯ ಹೆಸರೇ ಜ್ಞಾಪಕದಲ್ಲಿರಬೇಕು, ಅವರ ಮುಖಲಕ್ಷಣ ಮಾತ್ರ ನಿಮ್ಮ ಮನದಲ್ಲಿ ನೆನೆಸ್ತಾ ಇರಬೇಕು ವೀಕ್ಷಕರೇ. ಮಾಡಿ ನೋಡಿ ವೀಕ್ಷಕರೇ, ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ಆ ಸ್ತ್ರೀ ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಇಚ್ಛೆ ಏನಿದೆ ಆ ರೀತಿ ನಡ್ಕೊಂಡಿರ್ತಾರೆ, ಸಂಪೂರ್ಣವಾಗಿ ನಿಮ್ಮ ಕೈಗೊಂಬೆಯಾಗಿರ್ತಾರೆ. ಇದು ಕೇವಲ ಒಂದು ದಿನದ ಕಾರಣದಲ್ಲ, 1 ದಿನದಾಗಲಿ 2 ದಿನದಾಗಲಿ ಅಲ್ಲ ಪರಿಹಾರ ಅಲ್ಲ ವೀಕ್ಷಕರೇ, ಶಾಶ್ವತವಾಗಿ ನಿಮ್ಮ ಜೊತೆ ಇರ್ತಾರೆ. ನೀವೇ ಹೋಗು ಅನ್ನೋವರೆಗೂ ಹೋಗೋದಿಲ್ಲ ವೀಕ್ಷಕರೇ. ಮಾಡಿ ನೋಡಿ ವೀಕ್ಷಕರೇ. ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಪ್ರಶ್ನೆ ಕೇಳಬೇಕು ಅಂದರೆ ಈಗಲೇ ಈ ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ, ಹಾಗೂ ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ. ಹಾಗೂ ವೀಕ್ಷಕರೇ, ಇನ್ನು ಹಲವಾರು ಸಮಸ್ಯೆಗಳು ಏನೇ ಇರಲಿ ವೀಕ್ಷಕರೇ, ಈ ಕೂಡಲೇ ಈ ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ನನ್ನ ನಂಬರ್ಗೆ ಕಡೆ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು, ಅವರಿಗೂ ಕೂಡ ಈ ನನ್ನ ನಂಬರ್ ಅಥವಾ ವಿಡಿಯೋನು ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ.